ಬಿಡದಿ ಮತ್ತು ಹಾರೋಹಳ್ಳಿ ಹೋಬಳಿಯ ಅತ್ಯಂತ ಫಲವತ್ತಾದ ಕೃಷಿ ಭೂಮಿಯನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಿರುವ ಹಾಗೂ ಮುಂದಿನ ತಿಂಗಳು ಬೃಹತ್ ಪ್ರಮಾಣದಲ್ಲಿ ಭೂಸ್ವಾಧೀನ ವಿಸ್ತರಿಸಲು ಹೊರಟಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವು ಮತ್ತು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಮತ್ತು ಕೂಡಲೇ ಭೂಸ್ವಾಧೀನ ಯೋಜನೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ಮತ್ತು ಇದೇ 21ರಂದು ನಮ್ಮ ಪಕ್ಷದ ರಾಜ್ಯ ಯುವ ಜನತಾದಳದ ಅಧ್ಯಕ್ಷರಾದ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರೈತರಿಗೆ ಬೆಂಬಲವಾಗಿ ಮತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಡೆಸುತ್ತಿರುವ ಬೃಹತ್ ಪ್ರತಿಭಟನೆ ಜಾಥಾ ಬಗ್ಗೆ ಇಂದು ಜೆಪಿ ಭವನದಲ್ಲಿ ಮಾಜಿ ಶಾಸಕರು ಹಾಗೂ ಗ್ರೇಟರ್ ಬೆಂಗಳೂರು ಜನತಾದಳ ಜಾತ್ಯತೀತ ಪಕ್ಷದ ಅಧ್ಯಕ್ಷರಾದ ಶ್ರೀ ಎನ್ ರಮೇಶಗೌಡರವರು ಮಾಧ್ಯಮಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾದ ಶ್ರೀ ಆರ್ ಪ್ರಕಾಶ್ ರವರು, ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಾದ ಶ್ರೀ ಟಿ ತಿಮ್ಮೇಗೌಡ ರವರು, ಜಿಲ್ಲಾಧ್ಯಕ್ಷರಾದ ಶ್ರೀ ನಟರಾಜ್ ಗಂಗಾಧರ್ ರವರು ಹಾಗೂ ಗ್ರೇಟರ್ ಬೆಂಗಳೂರು ಮಹಾಪ್ರಧಾನ ಕಾರ್ಯದರ್ಶಿ ಶ್ರೀ ಎಸ್ ರಮೇಶ ರವರು ಉಪಸ್ಥಿತರಿದ್ದರು. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ಜಿಗೆ ಸೆಂಟ್ರಲ್ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಇದ್ದಾರೆ. ಇನ್ನೊಬ್ರು ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಶ್ಚಿಮ ವಿಭಾಗದ ಅಧ್ಯಕ್ಷರು ಹಿಂದೆ ಬೆಂಗಳೂರು ಇನ್ನೊಬ್ಬರಿದ್ದಾರೆ. ಮತ್ತೆ ನಮ್ಮ ಸೌತ್ ಅಧ್ಯಕ್ಷರು ಆನಂದ ಕೃಷ್ಣಣ್ಣವರಿದ್ದಾರೆ. ನಮ್ಮ ಈಸ್ಟ್ ಅಧ್ಯಕ್ಷ ನಟರಾಜ್ ಇದ್ದಾರೆ. ಪಕ್ಷದ ನಮ್ಮ ಮಹಾಪ್ರಧಾನ ರಮೇಶ್ ಅವರಿದ್ದಾರೆ. ಮತ್ತೆ ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷರಿದ್ದಾರೆ ಶಂಕರ್ ಮಾಡಿದ್ರು. ಇವತ್ತಿನ ಪತ್ರಿಕಾಗೋಷ್ಠಿ ಅಧ್ಯಕ್ಷ ಏನು ಬಿಡದಿಯಲ್ಲಿ ಈ ಸರ್ಕಾರ ಬಂದ ನಂತರ ನಾವೆಲ್ಲ ಏನ್ ಹೇಳ್ತೀವಿ, ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಿದ್ರು. ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಕ್ಕಂಥ ಅಧಿಕಾರಕ್ಕೆ ರಾಜಕಾರಣ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಈಗಾಗಲೇ 3 ವರ್ಷದ ಅವಧಿಯನ್ನು ಪೂರೈಸಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು ಒಂದು ಪ್ರತಿಷ್ಠೆಯಾಗಿ ಇವತ್ತು ಬಿಡದಿ ಟೌನ್ಶಿಪ್, ರಾಮನಗರ ಜಿಲ್ಲೆಯಲ್ಲಿ ಬಿಡದಿ ಟೌನ್ಶಿಪ್ ಇವತ್ತೇನು ಪ್ರತಿಷ್ಠೆಯಾಗಿ ಇವತ್ತು ಯೋಜನೆಯನ್ನ ಮಾಡಲೇಬೇಕು ಅಂತ ಹೇಳಿ ಬಣ ಕೊಟ್ಟಿದ್ದಾರೆ. ಆದ್ರೆ ವಾಸ್ತವಾಂಶ ಐತಿ ಇಲ್ಲ. ಅವರ ಪ್ರತಿಷ್ಠೆಗೋಸ್ಕರ ಏನು ನಮ್ಮ ರೈತರು ಅಲ್ಲಿ ನಿಜವಾದ ಯಾರು ಇವತ್ತು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಆ ಭಾಗದ ಶಾಸಕರು ಏನ್ ಹೇಳ್ತಾ ಇದ್ದಾರೆ, 80% ಜನ ರೈತರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ತಾವು ಮಾಧ್ಯಮದವರು ದಿನನಿತ್ಯ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ನಾವು ದಿನನಿತ್ಯ ಸೋಷಿಯಲ್ ಮೀಡಿಯಾ ಇರ್ಬೋದು, ತಾವು ತೋರಿಸ್ತಾ ಇದೀವಿ ವಾಸ್ತವಾಂಶ. ಇವತ್ತು ಬಿಡದಿಯಲ್ಲಿ ಯಾವ ರೀತಿ ಇವತ್ತು ಅಲ್ಲಿ ರೈತರು ಈ ಒಂದು ಯೋಜನೆಯ ವಿರುದ್ಧವಾಗಿ ಇವತ್ತು ಎಷ್ಟು ಜನ ಇವತ್ತು ಹೋರಾಟ ಮಾಡ್ತಿದ್ದಾರೆ. 1 ವರ್ಷಕ್ಕೂ ಹೆಚ್ಚು ಕಾಲ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳು ಮತ್ತೆ ರೈತ ಬಂಧುಗಳು ಈಗಾಗಲೇ ಅವರು ಹಗಲು ರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಅದು 1 ವರ್ಷ ಈಗಾಗಲೇ ಪೂರೈಸಿದ್ದಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅಲ್ಲಿ ರೈತರು ಯೋಜನೆ ವಿರುದ್ಧ ಹೋರಾಟವನ್ನು ಕೈಗೊಂಡಿದ್ದಾರೆ. ಅದು ವಾಸ್ತವಾಂಶ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೂ ಸಹ ದುರ್ದೈವ ಏನಪ್ಪಾ ಅಂತಂದ್ರೆ ಇದನ್ನ ಈ ಒಂದು ಯೋಜನೆಯನ್ನ ಮಾಡ್ಲೇಬೇಕು ಅಂತ ಪ್ರತಿಷ್ಠೆ ಯಾಕೆ ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ. ಉದಾಹರಣೆಗೆ ನಾನು ಹೇಳ್ತೀನಿ, ಈಗ ಸರ್ಕಾರಿ ಸಂಸ್ಥೆಗಳು ಈಗ ಸರ್ಕಾರದಲ್ಲಿ ಈಗ ನೀವು GBA ಮುಂದೆ ಏನು ಹಿಂದೆ BBMP ಈಗ ತಾವೇ ಈ ಸರ್ಕಾರ GBA ಮಾಡ್ಕೊಂಡಿದ್ದೀವಿ. ಈಗ ಬೆಂಗಳೂರಲ್ಲಿ ಈಗ ರಾಮನಗರ ಜಿಲ್ಲೆ ಇದನ್ನ ಅದನ್ನ ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾವೇನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈಗಾಗಲೇ BDI ಇದೆ, BMRDA ಇದೆ, ಮತ್ತೆ ನೀವು BDI ಇದೆ. ಇವೆಲ್ಲ ಇದ್ರೂ ಸಹ ತಾವು ಸರ್ಕಾರದ ಈ ಒಂದು ಅಂಗಸಂಸ್ಥೆಗಳು ಸರ್ಕಾರದಿಂದ ಒಂದು ಯಾವುದೇ ಒಂದು ನೀವು ಯೋಜನೆ ಮಾಡಲಿಕ್ಕೆ ಸಮರ್ಥರು ಸಹ ತಾವು ಖಾಸಗಿ ನಾನು ಒಂದೇ ಒಂದು ಉದಾಹರಣೆಯನ್ನು ತಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಈ ಹಿಂದೆ ನೈಸ್ ಯೋಜನೆ ವಿರುದ್ಧ ಈಗಾಗಲೇ 20,000 ಆ ಯೋಜನೆ ಮಾಡಿ 2 ವರ್ಷ ಆದರೂ ಸಹ ಸರ್ಕಾರದಿಂದ 10 ರೂಪಾಯಿ ಒಂದು ರೀತಿ ಎಕರೆ ಅಂತ ಹೇಳಿ ಸಾವಿರಾರು ಈಗಾಗಲೇ ನೈಸ್ ಯೋಜನೆಗೆ ಕೊಟ್ಟು ಇವತ್ತು ಸಹ ಅಲ್ಲಿಂದ ರೈತರು ಪಾಪ ಇವತ್ತು ಸಹ ಪರದಾಡ್ತಾ ಇದ್ದಾರೆ.
ಅಂತ ಒಂದು ಪರಿಸ್ಥಿತಿನ ಮತ್ತೆ ಇವತ್ತು ಈ ಒಂದು ಬಿಳಿಜಿ ಟೌನ್ಶಿಪ್ಗೆ ಅದೇ ರೀತಿ ಇನ್ನೊಂದು ಮಾಪುದಪ್ಪಿ ಬಗ್ಗೆ ಈ ರಾಜ್ಯದ ರೈತರನ್ನ ಆ ಭಾಗದ ರೈತರನ್ನ ಇವತ್ತು ಮಾಪುದಪ್ಪು ಬಗ್ಗೆ ಈ ಸರ್ಕಾರ ಮತ್ತೆ ತಳ್ತಾ ಇದ್ದಾರೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ತಾವು ನೋಡಿ ಆ ಯೋಜನೆಗೆ ಹಿಂದೆ 10 ರೂಪಾಯಿಗೆ ಸರ್ಕಾರ ಕೊಟ್ಟು ಅವನು ಸರ್ಕಾರದಿಂದ ಯೋಜನೆಗೆ ಎಷ್ಟು ಬೇಕಾಗಿದ್ರು ಅವನು ಹಣ ತಗೊಂಡ್ಬಂದು ಎಷ್ಟು ಸಾವಿರ ಕೋಟಿ ಹಣ ತಗೊಂಡ್ರು ಸಾಲನ್ನು ಅದು ಸರ್ಕಾರ ಶೂರಿಟಿ ಈ ರೀತಿ ಯಾವ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ತಕ್ಕಂಥ ಇದೆ. ನೀವು ರೈತರ ಜಮೀನನ್ನು ಸಹ ನೀವು ದಾರೆ ಎಂದು ಕೊಟ್ಟು ಅವ್ರಿಗೆ ಸರ್ಕಾರನೇ ಶೂರಿಟಿ ಕೊಟ್ರೆ ಅವ್ರು ಯಾವ ಬ್ಯಾಂಕಿಂದ ಎಷ್ಟು ಸಾವಿರ ಕೋಟಿ ತಗೊಂಡ್ರು ಸಹ ನಾಳೆ ಬೆಳಿಗ್ಗೆ ಅವ್ರು ಡಿಫಾಲ್ಟ್ ಆದ್ರೆ ಸರ್ಕಾರ ಕಟ್ಟಬೇಕಾಗ್ತದೆ ಹಣವನ್ನ. ಇದೇ ರೀತಿ ನೈಸ್ ಯೋಜನೆಗೆ ಒಂದು ಶಕ್ತಿ ತುಂಬುವಂತದ್ದು. ಅದೇ ರೀತಿ ಇನ್ನೊಂದು ಯೋಜನೆ ಮಾಡಕ್ ಕೊಟ್ಟಿದ್ದಾರೆ, ಅದೇ ಬಿಡದಿ ಟೌನ್ಶಿಪ್. ಇವತ್ತು ಬಿಡದಿ ಟೌನ್ಶಿಪ್ಗೆ ಅವನು ಖಾಸಗಿ ಸಹಭಾಗಿತ್ವದಲ್ಲಿ ಒಂದು ಯೋಜನೆ ನೀವು ಮಾಡ್ಬೇಕು ಅಂತ ಹೇಳಿ ಇವತ್ತು ನಮ್ಗೆ ಶಕ್ತಿ ತುಂಬಿಕೊಂಡಿದ್ದಾರೆ. ಇವತ್ತು ಅವನಿಗೆ ಶೂರಿಟಿ ಸರ್ಕಾರ ಇಲ್ಲಿ ಬೆಲೆ ಬಾಳಂತ ಇವತ್ತು 1 ಕೋಟಿ ಇವತ್ತು ಒಂದೊಂದು ಎಕರೆ ಜಮೀನು ಸುಮಾರು 5ರಿಂದ 6 ಕೋಟಿ ರೂಪಾಯಿ ಇದೆ. ನೀವು 5 ಕೇಳಬಹುದು, ತಾವು ಮಾಧ್ಯಮದವರು ತಾವೆಲ್ಲ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ದಿವಸ ಇವತ್ತು ಯೋಜನೆಯಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ, 1, 2 ಅಲ್ಲ. ಅಲ್ಲಿ ಹಚ್ಚ ಹಸಿರಾಗಿರ್ತಕ್ಕಂಥ ನೀರಾವರಿ ಭೂಮಿಯನ್ನ ಇವತ್ತು ಬಹುತೇಕ 80% ಜನ ವಿರೋಧ ವ್ಯಕ್ತಪಡಿಸ್ತಾರೆ.